ಬಾಕೂರಿನಲ್ಲಿ ನಡೆದ ಹತ್ಯಾಕಾಂಡ ಅಂತ ಹೇಳಿದ್ರೆ ಶೂಟೌಟ್ ಪ್ರಕರಣದ ಬಳಿಕ ತಣ್ಣಗಾಗಿದ್ದ ಕರಾವಳಿಯಲ್ಲಿ ಮತ್ತೆ ಗುಂಡಿನ ಸುದ್ದು ಅನ್ನುವಂಥದ್ದು ಮೊಳಗಿರುವಂಥದ್ದು. ನಾವೀಗ ಕುಂದಾಪುರದ ಚರ್ಚ್ ರೋಡ್ನಲ್ಲಿದ್ದೇವೆ. ನೋಡ್ಬೋದು ಕುಂದಾಪುರದ ಚರ್ಚ್ ರೋಡ್ನಲ್ಲಿರುವಂಥ ಹೋಲಿ ರೋಸರಿ ಏನು ಚರ್ಚ್ ಏನಿದೆ ಅದರ ಪಕ್ಕದಲ್ಲೇ ಒಂದು ಕೊಲೆ ನಡೆದಿರುವಂಥದ್ದು. ಇಂದು ಮುಂಜಾನೆ ಸರಿಸುಮಾರು 3:15 ಸುಮಾರಿಗೆ ಇಲ್ಲಿ ಒಂದು ಶೂಟೌಟ್ ಮಾಡಿರುವಂಥದ್ದು. ಉದ್ಯಮಿ ಐವಾನ್ ಮಸ್ಕರೇನಸ್ ಏನಿದೆ, ಐವಾನ್ ರಿಚರ್ಡ್ ಮಸ್ಕರೇನಸ್ ಏನಿದ್ದಾರೆ ಅವರನ್ನು ಇಲ್ಲಿ ಶೂಟ್ ಮಾಡಿ ಹತ್ಯೆ ಮಾಡಿರುವಂಥದ್ದು. ಸಿಗಡಿ ಏನು ವ್ಯವಹಾರ ಏನಿದೆ ಅದರ ಸಂಬಂಧಪಟ್ಟಂಥ ಹಣದ ಲೇವಾದೇವಿ ವಿಚಾರವಾಗಿ ಒಂದು ಗಲಾಟೆ ನಡೆದಿರ್ತಾರೆ. ಅವರ ಪಾಲ್ದಾರ್ ಏನಾರಾಗಿರುವಂಥ ಡೆರಿಕ್ ಅವ್ರ ಜೊತೆ ಒಂದಿಷ್ಟು ಮಾತುಕತೆ ನಡೆದಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ರಾತ್ರಿ 11:45 ಪ್ರಾರಂಭ ಆಗಿರ್ತಾರೆ, ಒಂದು ಸಣ್ಣ ಜಗಳ ಪ್ರಾರಂಭವಾಗಿ ಆಮೇಲೆ ಡೆರಿಕ್ ಅವರು ಚಾಲೆಂಜನ್ನು ಮಾಡ್ತಾರೆ ಐವಾನ್ ಅವರಿಗೆ, ನೀನು ಇಲ್ಲಿಗೆ ಈ ಸ್ಪಾಟಿಗೆ ಬಾ ಅಂತ ಚಾಲೆಂಜ್ ಮಾಡ್ತಾರೆ. ಆ ಚಾಲೆಂಜನ್ನು ಸ್ವೀಕಾರ ಮಾಡಿಕೊಂಡು ಐವಾನ್ ಅವರು ಸ್ಪಾಟಿಗೆ ಬರ್ತಾರೆ. ಸ್ಪಾಟಿಗೆ ಬಂದ ತಕ್ಷಣ ಕಪ್ಪು ಮತ್ತು ಕೆಂಪು ಬಣ್ಣದ ತಾರ್ ಕಾರ್ನಲ್ಲಿ ಬಂದಂಥ ಡೆರಿಕ್ ಅವರು ಮಾತನಾಡಲಿಕ್ಕೆ ಕೂಡ ಆಸ್ಪದ ಕೊಡದೆ ಕೈಯಲ್ಲಿದ್ದಂಥ ಗನ್ನನ್ನು ತೆಗೆದುಕೊಂಡು ಅವರ ಸೊಂಟದ ಭಾಗಕ್ಕೆ ಶೂಟ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಕೇವಲ ಒಂದು ಹಣಕಾಸಿನ ಲೇವಾದೇವಿ ವಿಚಾರ ಅಥವಾ ವ್ಯವಹಾರದ ವಿಚಾರ, ಸಿಗಡಿ ಕೃಷಿಗೆ ಸಂಬಂಧಪಟ್ಟಂಥ ಲೇವಾದೇವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದಿರುವುದು ಸದ್ಯ ಪೊಲೀಸ್ ಮಾಹಿತಿ ಮೂಲಕ ನಮಗೆ ಮಾಹಿತಿ ಲಭ್ಯವಾಗಿರುವಂಥದ್ದು. ಪೊಲೀಸರು ಇಲ್ಲಿಗೆ ಬಂದು ಕೊಲೆಗೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಅಂತ ಹೇಳಿದ್ರೆ ಶೂಟೌಟ್ಗೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡಿರುವಂಥದ್ದು. ಸೋಕೋ ಟೀಮ್ ಬೆರಳತ್ತು ತಜ್ಞರಿರ್ಬೋದು, ಶ್ವಾನದಳವನ್ನು ಬಳಸಿ ಏನು ಕೊಲೆ ಮಾಡಿರೋ ಕುರಿತಾಗಿರುವಂಥ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸ ಪೊಲೀಸರು ಮಾಡಿರುವಂಥದ್ದು. ಆನಂತರ ಸದ್ಯ ಅದರ ಸ್ವಚ್ಛತಾ ಕಾರ್ಯವನ್ನು ಪೊಲೀಸರು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯವಾಗಿ ಅಂತೇಳಿ ಹಗಲಿನ ವೇಳೆ ಸಾಕಷ್ಟು ಜನಸಂಚಾರ ಇರುವಂಥ ರಸ್ತೆ ಇದಾಗಿದೆ. ಯಾಕಂದರೆ ಇದು ಇಲ್ಲಿಂದ ಕೋಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೂಡ ಹೌದು. ಕುಂದಾಪುರದಿಂದ ಕುಂದಾಪುರದ ಕೋಡಿಗೆ ತೆರಳುವಂಥ ರಸ್ತೆ ಕೂಡ ಇದಾಗಿದೆ. ಹಗಲಿನ ವೇಳೆ ಅಂತ ಹೇಳಿದ್ರೆ ಒಂದು ರೀತಿ ಬ್ಯುಸಿ ರೋಡ್ ಅಂತಲೇ ಹೇಳ್ಬೋದು. ರಾತ್ರಿ 3:15 ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು ಸದ್ಯ ಕುಂದಾಪುರದ ಜನತೆಯನ್ನು ಬೆಚ್ಚಿ ಬೀಳಿಸಿರುವುದಂತೂ ಸದ್ಯ ಅಂತಲೇ ಹೇಳ್ಬೋದು. ಪಕ್ಕದಲ್ಲಿಯೇ ಶಾಲೆ ಕೂಡ ಇರುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ ಹೇಳಲಿಕ್ಕೆ ಹೋದರೆ ಒಂದು ಹಣಕಾಸಿನ ವ್ಯವಹಾರ ಅಥವಾ ಸಿಗಡಿ ಕೃಷಿಗೆ ಸಂಬಂಧಪಟ್ಟಂಥ ವ್ಯವಹಾರದ ಹಣದ ಲೇವಾದೇವಿ ವಿಚಾರಕ್ಕೆ ಪ್ರಾರಂಭವಾದಂಥ ಗಲಾಟೆ ಒಂದು ವಾಗ್ವಾದಕ್ಕೆ ತಿರುಗಿ ಈ ರೀತಿ ಹತ್ಯೆಯಲ್ಲಿ ಅಂತ್ಯ ಕಂಡಿದೆ. ಪೊಲೀಸರು 3 ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಆರೋಪಿಯ ಪತ್ತೆಗಾಗಿ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.